ಅನ್ಕೋಬಡಿದೆ ಬೇರೆ ಎಲ್ಲ ಕೊಡೋದಾಗ್ತಿಲ್ಲ ಇಲ್ಲೇನ ಕೊಡೋದು ಅಣ್ಣ ಆ ಧೂಳಿಂದ ಆಗ್ಲಿಲ್ಲ ಅಣ್ಣ. ಅಣ್ಣ ಇದೊಂದು ಪತ್ಕ ಬಾಯ್ ಕೊಡೋಣ ಇದು ಅಂತ. ಬರೇ ಇದೇ ಆದ ಕಳೆ ನಮಗೆ ಜೀವನ ಪೂರ್ತಿ ಉದ್ಯೋಗ ಮಾಡಿದ್ದೆ ಆತ ನಮ್ಗೇನು ಕ್ಯಾಮ್ ಇಲ್ವೇನ್ರಲ್ಲಿ ಇರ್ಲಿ ಬಾಯ್ ಕೊಡೋಣ ಪತ್ಕ. ಅದೇನ್ ಹೇಳಿ ಅಕ್ಕೋ ನಾವಿಲ್ಲಿ ಅಕ್ಕೋ ಸಂತೋಷದಿಂದ ಕ್ಷೇಮವಾಗಿ ಆರೋಗ್ಯ ಚೆನ್ನಾಗಿದೀವಿ ಅಕ್ಕ. ನೀವ್ ಹೆಂಗಿದೀಯ ಅಕ್ಕ? ಮುಂದ್ ಕೇಳಲೆ ದನ ಕರುಗಳು ಎಲ್ಲ ಚೆನ್ನಾಗಿದಾವನಕ್ಕ. ಮೇನ್ ಮ್ಯಾಟ್ರಿ ಬರಲ್ಲ ಅದೆಲ್ಲ ದನ ಕರಿಂದ ವಿಚಾರ ಹೇಳ್ತಿದ್ಯಲ್ಲ ಬಲ್ಲ ಮ್ಯಾಟ್ರಿ ಬರಲ್ಲ. ಅಕ್ಕೋ ಅಪ್ಪ ಬೆಳಗ್ಗೆ ಉಳುಮೆ ಮಾಡಕ್ ಹೋಗಿ ಕಾಯಿ ಜಾಗ ಬಿದ್ಬಿಟ್ಟು ಪಂಟ ಉಣಿಸ್ಕೊಂಡ್ಬಿಡನಕ್ಕ. ಅಪ್ಪನ್ ತನಗೆ ಉಳಿಯಾಗ ಹಾಸ್ಪಿಟ್ಲಾಗೆ 5ನೇ ಪೇಟೆಗೆ ಅಡ್ಮಿಟ್ ಮಾಡಿ ಬಂದಿನಕ್ಕ. ಎಲ್ಲ ಮುಂದ್ ಕೇಳಲೆ ಮತ್ತೆ ಅವ್ವ ಅಪ್ಪನಿಗೆ ಬಿಸಿಲು ಕಸಕ್ಕೆ ಹೋಗಿ ಸ್ಯಾರಿ ಸುಟ್ಕೊಂಡ್ಬಿಟ್ಟು ತಿಕ್ಕ ಅಮ್ಮಕ್ಕ 2 ಸುಟ್ಕೊಂಡ್ಬಿಟ್ಟಾಳೆ. ಅವಳು ತಾನಾಗಿ 4ನೇ ಪೇಟೆಗೆ ಅಡ್ಮಿಟ್ ಮಾಡಿ ಬಂದಿದ್ದಕ್ಕ. ಮುಂದ್ ಕೇಳಲೆ ಅಣ್ಣ ತಂಗಿ ಗಂಡ ಪಕ್ಕದ ಮನೆ ಹುಡುಗಿ ಜೊತೆಗೆ ಉಡಾಬಿಟ್ಟದಂತ ತಂಗಿ ಒಬ್ಬ ಮೇಣ ಕೆಳಕ್ ಹೋಯ್ದ್ಲು. ಅವಳು ಕಳ್ಕೊಂಬಂದು 2ನೇ ಬೆಡ್ಗೆ ಅಡ್ಮಿಟ್ ಮಾಡಿ ಅಣ್ಣ. ಆಮೇಲೆ ಮುಚ್ಚಲೆ ಸಾಕು. ಅವಾಗ್ಲೇ ಏನು ಹೇಳ್ದಲ್ಲ ತುಂಬಾ ಸಂತೋಷವಾಗಿ ಖುಷಿಯಾಗಿ ನೆಮ್ಮದಿದ್ದೀನಿ ಅಂದಲ್ಲ ಅದ್ ನಾ ಹೊಡೆದಾಕ್ಬಿಡ್ತೀನಿ. ಇರ್ಲಿ ಬಿಡೋಣ. ವರ್ಷ ಮುಂದ್ ಕೇಳ ಇರ್ಲಿ ಬಾಯ್ ಕಾಣ. ಅಣ್ಣ ತಮ್ಮ ತೆಂಗಿನ ತೋಟಸಾಗೆ ಕಾಯಿ ಕಡಕ್ ಹೋಯ್ದ್ನ ತಲೆ ಮೇಲೆ ಒಂದ್ ಕಾಯಿ ಬಿದ್ದುಬಿಟ್ಟು ಅವನ್ಗೂ 18 ಹೊಲಿಗೆ ಹಾಕ್ಸಿ 8ನೇ ಪೇಟೆಗೆ ಅಡ್ಮಿಟ್ ಮಾಡಿ ಅಲ್ವಲ್ಲ. ಹೆಂಗಡ ನಿನಗ್ ಗೊತ್ತಾತು? ರಾಮಾಯಣ ಮಹಾಭಾರತ ಅಲ್ವಲ್ಲ ಎಂಡ್ ಏನು ಅಂತ ಹೇಳ್ಬಿಡ್ಬೋದು. ಹೌದೇ ಅಣ್ಣ? ಮುಚ್ಕೊಂಡ್ ಹೇಳ ಮುಂದ್ ಕೆಲೆ. ಅಣ್ಣ ಇನ್ನೊಂದ್ ವಿಷಯ ಐತೆ ಅಣ್ಣ. ಅಕ್ಕೋ ನಮ್ದು ಒಂದು ಹೊಸ ಐತಲ್ಲ ಬೆಳಗ್ಗೆನೆ ಒಂದ್ ಹೇಳಿದಾಗ ಹಾಕ್ಬಿಡ್ತ್ಕಣಕ್ಕೋ. ಇದೊಂದೇ ಕಳ್ಳ ಈ ಸಿಹಿಯ ಸುದ್ದಿ ಈ ಪೇಪರ್ಗೆ. ಮುಂದ್ ಕೇಳಪ್ಪ ಅಣ್ಣ. ಇನ್ನೂ ವಿಷಯ ಐತಿ ಅಣ್ಣ ಬೈಕ ಅಣ್ಣ. ಅಣ್ಣ ಕಗು ಹಾಕಿದ 10 ನಿಮಿಷಕ್ಕೆ ಹಸು ಕಗು 2 ಸತ್ತೋಗ್ಬಿಟ್ಟು ಅಣ್ಣ. ಯಾಕಣ ದರಿದ್ರ ನನ್ ಮಗ ನಾನು ನೀನು ಇನ್ 2 ಲೈನ್ ಐತೆ ಅದೇನ್ ಹೇಳ್ಬಿಡು. ಆಯ್ತು ಕಣ. ಅಕ್ಕೋ ದಿವ್ಸಕ್ಕೆ 20 ಸತಿ ಹಂಗೆ 2 ದಿವಸದಿಂದ ಮೊನ್ನೆ ಹಬ್ಬದಾಗ ಶಿವತ್ಗೆ ತೊಂಟ ತಿಂದು 20 ಸತಿ ಬೇದಿ ಆಗ್ತಿದ್ ಕಣಕ್ಕೋ. ತೊಗೊಳಕ್ಕೂ ಟೈಮ್ ಸಿಗ್ತಿಲ್ಲ. ತೊಗೊಂಡು ಸಾಕಾಗಿ ಪೇಪರ್ ಸಾಕಾಗಲ್ಲ ಕಳೆ ನಿನ್ಗೆ. ಬಿಡೋಣ ಬಿಡೋಣ. ಇಡೀ ಫ್ಯಾಮಿಲಿ ಸೀರಿಯಸ್ ಅಂತ ಒಂದು ಟೆಲಿಗ್ರಾಮ್ ಕೊಟ್ಬಿಡ್ಲಿ. ಅಣ್ಣ ಅದೇನ್ ತಂದು ಕೊಡ್ತೀಯ? ನೀನೇ ತಂದು ಕೊಡ್ಬಿಡೋಣ. ನನಗೆ ಹಬ್ಬದಾಗೆ ತೊಮಟ ತಿಂದ್ಬಿಟ್ಟು ನನಗೆ ಹೊಟ್ಟೆಲ್ಲ ಇದಾಗ್ಬಿಡ್ತೀವಿ. ನಾನು ಸೀದಾ ನಾಗಂಜಾಡಿ ತಗೊಂಡ್ಬಿಟ್ಟು ಹೊಡ್ತಕ್ಕೆ ಗೊಬ್ಬೆ ಬಸ್ ಬಂದ್ಬಿಡ್ತೀನಿ. ಹೋಗಿ ತೋಟ ತಿಂದವ 9ನೇ ಬೆಡ್ಗೆ ಅಡ್ಮಿಟ್ ಮಾಡ್ಬಿಡು. ಊರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಮಶಾನದಲ್ಲಿ ಹೋಗಿ ಗುಂಡಿ ತೆಗಿತಿರ್ತೀನಿ. ಏನ್ ಕೊರತ್ ನನ್ ಮಗ ಇವನು.